ಸಂಡೇ ಸ್ಪೆಷಲ್ ಆಗಿ ಮಟನ್ ಸಾರು ರೆಸಿಪಿನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಹಾಗೆಯೇ ಬೇಗ ಕೂಡ ಮಾಡ್ಕೊಳ್ಬೋದು. ಯಾವುದೇ ರೆಡಿ ಮಸಾಲೆ ಆಗಲಿ ಹಾಗೆಯೇ ತುಂಬ ಮಸಾಲೆಗಳನ್ನು ರುಬ್ಬಿ ಮಾಡುವಂಥದ್ದು ಅಲ್ಲ. ಸೊ ಸಿಂಪಲ್ ಆಗಿ ಬ್ಯಾಚುಲರ್ಸ್ ಬಿಗಿನರ್ಸ್ ಯಾರು ಕೂಡ ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲಿ ಒಂದಷ್ಟು ಸಾಂಬಾರು ಈರುಳ್ಳಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಇದು ರುಬ್ಕೊಳ್ಳಿಕ್ಕೆ ಇದು ಒಂದೇನೆ. ಅದಾದ ನಂತರ ಅದೇ ಕುಕ್ಕರ್ಗೆ ಮತ್ತೆ ಸ್ವಲ್ಪ ಆಯಿಲ್ನ ಹಾಕಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ 1 kg ತೊಳೆದಿರುವಂತಹ ಮಟನನ್ನು ಸೇರಿಸಿ ಚೆನ್ನಾಗಿ ಒಂದು 2-3 ನಿಮಿಷ ಹುರ್ಕೊಂಡು ಆನಂತರ ಸ್ವಲ್ಪ ಕೊತ್ತಂಬರಿ, ಪುದೀನ, ಉಪ್ಪು ಹಾಗೆ ಅರಿಶಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಇದು ಒಂದು 3/4% ಅಷ್ಟು ನೀರೆಲ್ಲ ಕೂಡ ಡ್ರೈ ಆಗೋವರೆಗೂ ಹೈ ಫ್ಲೇಮಲ್ಲಿ ಬಿಟ್ಬಿಡಿ. ಆನಂತರ ಇವಾಗ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರೋ ಈರುಳ್ಳಿಯನ್ನು ಆ್ಯಡ್ ಮಾಡಿಕೊಂಡು 1 ಕಪ್ಪು ತೆಂಗಿನಕಾಯಿ ತುರಿ ಹಾಗೆಯೇ 1-2 ಚಕ್ಕೆ ಪೀಸಸ್ಸು, 1 ಸ್ಪೂನ್ ಸೋಂಪು, 1 ಸ್ಪೂನ್ ಗಸಗಸೆ ಹಾಗೆ ಒಂದು 10 ಲವಂಗವನ್ನು ಹಾಕಿ ಆನಂತರ ಒಂದು ಟೊಮೆಟೊ ಹಾಗೆಯೇ ಒಂದು 5 ಚಿಕ್ಕ ಚಿಕ್ಕ ಪೀಸು ಶುಂಠಿ ಹಾಗೆ ಒಂದು 3 ಗಡ್ಡೆ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡಿ ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಬಿಟ್ಟು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ರುಬ್ಬಲಿಗೆ ಹಾಕುವಂತಹ ಮಸಾಲೆ ಇಷ್ಟೇನೆ, ಇದು ಬಿಟ್ಟು ಬೇರೆ ಏನು ಕೂಡ ಬೇಡ. ಇವಾಗ ಒಂದು 3/4% ಅಷ್ಟು ಇಲ್ಲಿ ನೀರೆಲ್ಲ ಕೂಡ ಡ್ರೈ ಆಗಿದೆ, ಸ್ವಲ್ಪ ನೀರಿರಬೇಕು. ಆ ಟೈಮಲ್ಲಿ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಗೆಯೇ 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಇಷ್ಟೇ ಇಲ್ಲಿ ಮಸಾಲ ಪೌಡರನ್ನು ಬಳಸ್ತಾ ಇರೋದು, ರೆಡಿ ಯಾವುದು ಕೂಡ ಬಳಸ್ತಾ ಇಲ್ಲ. ಇದೆರಡನ್ನು ಹಾಕಿ ಇದು ಕೂಡ ಚೆನ್ನಾಗಿ ಡ್ರೈ ಆಗಿ ಅದರಲ್ಲಿರೋ ಎಣ್ಣಿನಂಶ ಎಲ್ಲ ಕೂಡ ಈ ರೀತಿಯಾಗಿ ಬಿಡ್ತಾ ಇರಬೇಕು. ಈ ಥರ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ನಾನ್ ವೆಜ್ ಅಡುಗೆ ಅನ್ನೋದು ತುಂಬಾ ರುಚಿಯಾಗಿ ಬರುತ್ತೆ. ಅದರ ಹಸಿ ಸ್ಮೆಲ್ಲೆಲ್ಲ ಕೂಡ ಹೋಗಿರುತ್ತೆ. ಹಾಗಾಗಿ ಚೆನ್ನಾಗಿ ಹುರ್ಕೊಂಡಿದ ನಂತರ ನಾವೀಗ ರುಬ್ಬಿರೋ ಮಸಾಲವನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಒಂದು 2-3 ನಿಮಿಷ ಹಾಗೇನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ. ಆ ನಂತರ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಬಿಟ್ಟು ನೀರನ್ನು ಹಾಕೊಳ್ಳಿ. ದೋಸೆಗೆ ಚಪಾತಿಗೆ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗಿರಬೇಕು ಗ್ರೇವಿ ರೀತಿಯಲ್ಲಿ, ಹಾಗಾಗಿ ಒಂದು 2 ಗ್ಲಾಸ್ ನೀರನ್ನು ಹಾಕ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ. ಲಾಸ್ಟಲ್ಲಿ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕೂಡ ಕಡಿಮೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಒಂದು ಎಳೆದಂತ ಹೇಳಿದ್ರೆ 3-4 ವಿಷಲ್ಲು, ಸ್ವಲ್ಪ ಬಲ್ತಿದ್ರೆ 6-7 ವಿಷಲನ್ನು ತಗೊಳ್ಳಿ. ನಾನಿಲ್ಲಿ 7 ವಿಷಲನ್ನು ತಗೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತು, ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡಿ ಈಗ 7 ವಿಷಲನ್ನು ತೊಗೊಂಡಿದ್ದ ನಂತರ ಇವಾಗ ಒಳ್ಳೆ ನಮಗೆ ಮಟನ್ ಸಾರು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಬಂದಿತ್ತು. ಸೊ ಇದನ್ನು ಮುದ್ದೆ, ಅನ್ನ, ಕಡುಬು, ಇಡ್ಲಿ, ಖಡಕ್ ರೊಟ್ಟಿಗೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದನ್ನು ಪಕ್ಷಕ್ಕಾಗಲಿ ಅಥವಾ ಸಂಡೇ ಸ್ಪೆಷಲ್ ಆಗಿ ಕೂಡ ಮಾಡ್ಕೊಳ್ಬೋದು. ಪಕ್ಷಕ್ಕಂತೂ ಆಲ್ಮೋಸ್ಟ್ ಈ ಮಟನ್ ಸಾರು ಅನ್ನೋದು ಮಾಡ್ತಾ ಇರ್ತೀವಿ. ನೀವು ಒಂದ್ಸರಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದರೆ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.